ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 439 ಪಾಯಿಂಟ್ಸ್ ಗೇನ್ ಆಗಿ 82,962 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 470 ಪಾಯಿಂಟ್ಸ್ ಗೇನ್ ಆಗಿ 25,388 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 762 ಪಾಯಿಂಟ್ಸ್ ಗೇನ್ ಆಗಿ 51,772 ಅಲ್ಲಿ ಕ್ಲೋಸ್ ಆಗಿದೆ. ಬ್ರದರ್ಸ್ ಫಿನಾನ್ಸ್ ಅಂತ ಒಂದು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಈ ಲಿಂಕ್ನ ಚೆಕ್ ಮಾಡಿ, ಯಾಕಂದರೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಅಪ್ಡೇಟ್ಸ್ ನಿಮಗೆಲ್ಲೂ ಸಿಗಲ್ಲ. ಆ ಇನ್ಫಾರ್ಮೇಷನ್ ಎಲ್ಲ ಈ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು US ಮಾರ್ಕೆಟ್ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಸಡನ್ನಾಗಿ ಏನಕ್ಕೆ ಮೂವ್ ಆಯಿತು ಇಷ್ಟೊಂದು, ಮತ್ತು US ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ಯಾಕೆ, ಮತ್ತು ಮಾರ್ಕೆಟಲ್ಲಿ ಇನ್ನೂ ಯಾವ್ಯಾವ ಈವೆಂಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ ಎಷ್ಟು ವೊಲಟೈಲಾಗಿ ಮೂವ್ ಆಗಿದೆ. ಮಾರ್ನಿಂಗ್ ಗ್ಯಾಪ್ ಅಪ್ ಆಯಿತು US ಮಾರ್ಕೆಟಿಂದ. ಅಲ್ಲಿಂದ ಸೈಡ್ ವೇಸಲ್ಲೇ ಮೂವ್ ಆಗ್ತಾ ಇದ್ದಿದ್ದು ಮಾರ್ಕೆಟ್ ಸಡನ್ನಾಗಿ 2 ಗಂಟೆ ಆ ಟೈಮಲ್ಲಿ ಅಪ್ಸೈಡ್ ಮೂವ್ ಆಯಿತು. ನಿಫ್ಟಿ ನಿಯರ್ಲಿ 300-350 ಪಾಯಿಂಟ್ಸ್ ಸಡನ್ನಾಗಿ ಮೂವ್ ಆಯಿತು. ಇದಕ್ಕೆ ರೀಸನ್ ಇನ್ನು 2 ಮಿನಿಟ್ಸ್ ಆದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗ್ಯಾಪ್ ಅಪ್ಪಿಂದ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ಆಲ್ ಟೈಮ್ ಐ ರೀಚ್ ಆಯಿತು. ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಸ್ವಲ್ಪ ಡೌನ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಗಿಂತ ನಿಫ್ಟಿ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಮೋಸ್ಟ್ಲಿ ಎಲ್ಲ ಸೆಕ್ಟರ್ ಎಬೋವ್ 1% ಮೂವ್ ಆಗಿದೆ. ಆದರೆ ಆಟೋ, ಮೆಟಲ್, ಎನರ್ಜಿ ಈ ಸೆಕ್ಟರ್ ಎಬೋವ್ 2% ಮೂವ್ ಆಗಿದೆ. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವತ್ತು ಮಾರ್ಕೆಟ್ ಬೆಳೆದಿರೋದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಇದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವತ್ತು ಮಾರ್ಕೆಟ್ ಸಡನ್ನಾಗಿ 2 ಗಂಟೆ ಆ ಟೈಮಲ್ಲಿ ಯಾಕೆ ಈ ಥರ ಸಡನ್ನಾಗಿ ಮೂವ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಫ್ಟಿ ನಿಯರ್ಲಿ 350 ಪಾಯಿಂಟ್ಸ್ ಯಾಕೆ ಬೆಳೀತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ನಿಫ್ಟಿ ಒಂದೇ ಅಲ್ಲ, ಎಲ್ಲ ಇಂಡಿಸಿಸ್ ಇದೇ ಥರನೇ ಮೂವ್ ಆಗಿದೆ. ಇದಕ್ಕೆ ರೀಸನ್ ಏನಂದರೆ, ಇದುವರೆಗೂ ಫೆಡ್ ರೇಟ್ ಕಟ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಫೆಡ್ ರೇಟ್ ಕಟ್ ಮಾಡೋದ್ರಿಂದ ಬೆನಿಫಿಟ್ ಆಗುತ್ತಾ ಅಥವಾ ನೆಗೆಟಿವ್ ಆಗುತ್ತಾ, ಯಾವ ಟೈಮಲ್ಲಿ ಎಷ್ಟು ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ಅಥವಾ ನೆಗೆಟಿವ್ ಆಗುತ್ತೆ ಅಂತಲೂ ಪ್ರೀವಿಯಸ್ ವೀಡಿಯೋ ಅಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮತ್ತೆ ಇವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದುವರೆಗೂ ಮಾರ್ಕೆಟಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ ಇತ್ತು ಹೇಳಿ. 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾವಾಗ? ಈ ಸೆಪ್ಟೆಂಬರ್ ಮಂತ್ FOMC ಮೀಟಿಂಗಲ್ಲಿ. ಆದರೆ ಇವಾಗ ಈ ಇನ್ಫ್ಲೇಷನ್ ಡೇಟಾ ಎಲ್ಲ ಇನ್ಲೈನಲ್ಲಿ ಬಂದಿರೋದಕ್ಕೆ ಇವಾಗ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರೋ ಪ್ರಾಬಬಿಲಿಟಿ ಇರುತ್ತೆ. ಅದನ್ನು 86% 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇದರಿಂದ ಇವತ್ತು ಮಾರ್ಕೆಟ್ ಸಡನ್ನಾಗಿ ಮೂವ್ ಆಗಿರೋದು. ಮತ್ತು ಇನ್ನೊಂದೇನು ಅಂದರೆ, ಇವತ್ತು ವೀಕ್ಲಿ FNO ಎಕ್ಸ್ಪೈರಿ ಇದೆ. ಅದರಿಂದ ಕೂಡ ಸ್ವಲ್ಪ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಚಾನ್ಸಸ್ ಇದೆ. ಈ 2 ರೀಸನಿಂದ ಮಾರ್ಕೆಟ್ ಬೆಳೆದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೇಟಾ ಪಾಯಿಂಟ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಡೇಟಾ ಬಂದಿದೆ. ಇದು ಇಯರ್ ಆನ್ ಇಯರ್ ಜುಲೈ ಮಂತ್ದು 4.6 ಬಂದಿದೆ. ಈ ಡೇಟಾ ಪಾಸಿಟಿವ್ ಆಗೇ ಇದೆ. ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಬಂದಿದೆ ಜುಲೈ ಮಂತ್ದು. ಇದು ಕೂಡ ಪಾಸಿಟಿವ್ ಆಗೇ ಬಂದಿದೆ 4.8. ಇದರಿಂದ ಮಾರ್ಕೆಟ್ ನಾಳೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಆದರೆ ಅದಕ್ಕೂ ಮುಂಚೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ ಆಗಸ್ಟ್ ಮಂತ್ದು. ಇದು ಸ್ವಲ್ಪ ವೀಕಾಗಿ ಬಂದಿದೆ. ನೋಡಬೇಕು ಈ ಡೇಟಾನ ಮಾರ್ಕೆಟ್ ಯಾವ ಥರ ತೊಗೊಳುತ್ತೆ ನಾಳೆ ಅಂತ. ಅದರಿಂದ ಗ್ಯಾಪ್ ಡೌನ್ ಆಗುತ್ತಾ ಅಥವಾ ಗ್ಯಾಪ್ ಅಪ್ ಆಗುತ್ತಾ ಅಂತ ನೋಡಬೇಕು. ನೆಕ್ಸ್ಟ್ US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟ್ ಎಲ್ಲ CPI ಇನ್ಫ್ಲೇಷನ್ ಡೇಟಾ, ಕೋರ್ ಇನ್ಫ್ಲೇಷನ್ ಡೇಟಾ ಈ ಎಲ್ಲ ಡೇಟಾನು ಇನ್ಲೈನಾಗಿ ಬಂದಿದೆ. ಮತ್ತು ಎಲ್ಲ ಇಂಡಿಸೀಸ್ ನಿನ್ನೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಎಲ್ಲ ಡೇಟಾ ಅಪ್ಡೇಟ್ ಆದಾಗ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇತ್ತು. ಯಾಕಂದರೆ ಯಾವ ಡೇಟಾ ಯಾವ ಪಾಸಿಟಿವ್ ಆಗಿ ತೊಗೊಬೇಕು, ಯಾವ ಡೇಟಾ ನೆಗೆಟಿವ್ ಆಗಿ ತೊಗೊಬೇಕು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಮಿಕ್ಸಲ್ಲಿ ಇತ್ತು. ಆವಾಗ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಆಯಿತು. ಮತ್ತು ಕ್ಲೋಸಿಂಗ್ ಟೈಮ್ ಅಷ್ಟೊತ್ತಿಗೆ ಮಾರ್ಕೆಟ್ ಕಂಪ್ಲೀಟಾಗಿ ಪಾಸಿಟಿವ್ ಆಗೋಯಿತು. ಯಾಕಂದರೆ NVIDIA ಸ್ಟಾಕ್ ಇದು ನಿಯರ್ಲಿ 8%ವರೆಗೂ ಮೂವ್ ಆಯಿತು. ಅದರಿಂದ ನಿನ್ನೆ US ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಮತ್ತು ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ಡೇಟಾ ಬಂತು. ಈ ಡೇಟಾ ಬಂತು ಯುರೋಪಿಯನ್ ಮಾರ್ಕೆಟಲ್ಲಿ. ಈ ಡೇಟಾ ಅಪ್ಡೇಟ್ ಆಯಿತು. ಯುರೋಪಲ್ಲಿ ರೇಟ್ ಕಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಎಷ್ಟು? ಪ್ರೀವಿಯಸ್ ಆಗಿ 4.25% ಇಂಟ್ರೆಸ್ಟ್ ರೇಟ್ ಇತ್ತು. ಇವಾಗ 2.65%ಗೆ ಡೌನ್ ಮಾಡಿದ್ದಾರೆ. ಇವಾಗ ರೇಟ್ ಕಟ್ ಮಾಡಿರೋದಕ್ಕೆ ಯುರೋಪಿಯನ್ ಡೇಟಾ ಪಾಸಿಟಿವ್ ಆಗಿ ಬರುತ್ತೆ. ಇದರಿಂದ ಇವಾಗ US ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆದರೆ ಆ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಇರುತ್ತೆ ಸ್ವಲ್ಪ. ಯಾಕಂದರೆ ಇವಾಗ ಯುರೋಪಲ್ಲಿ ರೇಟ್ ಕಟ್ ಮಾಡಿದ್ದಾರೆ. ಇದರಿಂದ FOMC ಮೀಟಿಂಗಲ್ಲಿ US ರೇಟ್ ಕಟ್ ಮಾಡುತ್ತೆ.
ಅದರಿಂದ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ರೇಟ್ ಕಟ್ ಇರುತ್ತಾ ಅಂತ ನೋಡಬೇಕು. ಅದಕ್ಕೋಸ್ಕರ ಒಬ್ಬರು ರೇಟ್ ಕಟ್ ಮಾಡಿದ್ರೆ ಪ್ರತಿಯೊಬ್ಬರು ರೇಟ್ ಕಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಡೇಟಾನು ಕೂಡ ಚೆಕ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಈ ವಿಡಿಯೋಯಿಂದ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ, ನಿಮ್ಮ ಟ್ರೇಡಿಂಗ್ ಬಗ್ಗೆ, ಅಥವಾ ಏನಾದರೂ ನಾಲೆಡ್ಜ್ ಗೇನ್ ಆಗ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಅವ್ರಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಬಜಾಜ್ ಆಟೋ ಈ ಸ್ಟಾಕ್ ಒಂದೇ ತಿಂಗಳಲ್ಲೇ 21% ಮೂವ್ ಆಗಿದೆ. ಲಾಸ್ಟ್ 3 ಟ್ರೇಡಿಂಗ್ ಡೇಸಿಂದ 7% ಮೂವ್ ಆಗಿದೆ. ಈ ಥರ ಯಾಕೆ ಮೂವ್ ಆಗ್ತಾ ಇದೆ ಅಂದರೆ ಮೇಯ್ನಾಗಿ ಫೆಸ್ಟಿವಲ್ ಸೀಸನ್ನಿಂದ ರೂರಲ್ ಎಕಾನಮಿ ರಿಕವರ್ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಫೆಸ್ಟಿವಲ್ ಸೀಸನ್ ಅನ್ನೋದು ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್. ಯಾಕಂದರೆ ನಮ್ಮ ಸುತ್ತಮುತ್ತಲು ಎಲ್ಲ ನೋಡ್ತಾ ಇರ್ತೀರಲ್ಲ, ಯಾವಾಗ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಯಾವಾಗ ತಗೊತಾ ಇರ್ತಾರೆ ಅಂತ. ಎಕ್ಸ್ಪೆಷಲಿ ಈ ದಸರಾ ಮತ್ತು ದೀಪಾವಳಿ ಸೇಲ್ಸ್ ಇರುತ್ತಲ್ಲ, ಇವಾಗ ತುಂಬ ಜನ ಕಾರನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇದರಿಂದ ಆಟೋ ಸೇಲ್ಸ್ ಡೇಟಾ Q2 ಅಲ್ಲಿ ತುಂಬ ಬೆಟರಾಗಿ ಪರ್ಫಾರ್ಮ್ ಮಾಡಿರುತ್ತೆ. ಜೊತೆಗೆ ಯಾಕೆ ಪ್ರತಿಯೊಬ್ಬರೂ ಈ ಫೆಸ್ಟಿವಲ್ ಸೀಸನಲ್ಲೇ ತಗೊತಾರೆ ಅಂದರೆ ಮೇಯ್ನಾಗಿ ಡಿಸ್ಕೌಂಟ್ಸ್. ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ಆಟೋ ಸೆಗ್ಮೆಂಟಲ್ಲಿ ತುಂಬ ಯೂಜ್ ಡಿಸ್ಕೌಂಟ್ ಕೊಡ್ತಾರೆ 2 ವೀಲರಲ್ಲಿ 4 ವೀಲರಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ತುಂಬ 2 ವೀಲರ್ಸ್ನ ಮತ್ತು 4 ವೀಲರ್ಸ್ನ ಪರ್ಚೇಸ್ ಮಾಡ್ತಾರೆ. ಈ ಥರ ಫೆಸ್ಟಿವಲ್ ಸೀಸನಲ್ಲೇ ಬೈ ಮಾಡೋದ್ರಿಂದ ಎಂದೇ ಆಗಲಿ ಆಟೋ ಸೆಗ್ಮೆಂಟಲ್ಲಿ Q2 ರಿಸಲ್ಟ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡಿರುತ್ತೆ. ಯಾಕಂದರೆ ತುಂಬ ಸೇಲ್ಸ್ ನಡೆಯುತ್ತೆ. ಸೇಲ್ಸ್ ನಡೆಯೋದ್ರಿಂದ ರೆವೆನ್ಯೂಸ್ ಜನ್ರೇಟ್ ಆಗುತ್ತೆ. ರೆವೆನ್ಯೂಸಿಂದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ Q2 ನಂಬರ್ಸ್ ಬೆಟರಾಗಿರುತ್ತೆ ಆಟೋ ಸೆಗ್ಮೆಂಟಲ್ಲಿ. ಜೊತೆಗೆ ಬಜಾಜ್ ಆಟೋ ಪಿಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಔಟ್ ಪರ್ಫಾರ್ಮ್ ಮಾಡಿದೆ. ಅದಕ್ಕೋಸ್ಕರ ಈ ಥರ ಮೂವ್ ಆಗ್ತಾ ಇರೋದು. ಇವಾಗ ಕ್ರೂಡ್ ಆಯಿಲ್ ಪ್ರೈಸ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ. ಇದು ಪೀಕ್ಸ್ ಅಂದರೆ ನಾನು ನೋಡ್ದಂಗೆ $91 ಪರ್ ಬ್ಯಾರೆಲ್ ಇತ್ತು. ಯಾವಾಗ ಅಂದರೆ ಏಪ್ರಿಲ್ ಮೇ ಆ ಟೈಮಲ್ಲಿ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ನಿನ್ನೆ $68 ಪರ್ ಬ್ಯಾರೆಲ್ಗೆ ಬಂದಿದೆ. ಇದು ಲೋಯೆಸ್ಟ್ ಎಷ್ಟು ಅಂದರೆ 2021ನಲ್ಲಿ ಅಂದರೆ ಕೋವಿಡ್ ಟೈಮಲ್ಲಿ ಇದೇ ಥರ ಡೌನ್ ಆಗಿದ್ದು. ಮತ್ತೆ ಆ ಡೌನ್ ಇವಾಗ ಕಾಣ್ತಾ ಇದೆ. ಇದೇ ಥರ ಕ್ರೂಡ್ ಫಾಲ್ ಆಗ್ತಾ ಇದ್ರೆ ನಮ್ಮ ಮಾರ್ಕೆಟಲ್ಲಿ ಸ್ವಲ್ಪ ಸೆಕ್ಟರ್ಗೆ ಪಾಸಿಟಿವ್ ಆಗುತ್ತೆ. ಯಾವ ಸೆಕ್ಟರ್ ಕ್ರೂಡ್ ಆಯಿಲ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾವೋ ಆ ಸೆಕ್ಟರ್ಗೆ ಪಾಸಿಟಿವ್. ಮೇಯ್ನಾಗೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಏವಿಯೇಷನ್ನಲ್ಲಿ ಮತ್ತು ಪೇಂಟಿಂಗ್ ಸೆಗ್ಮೆಂಟ್, ಈ ಸೆಕ್ಟರ್ಸಲ್ಲೆಲ್ಲ ಒಳ್ಳೆ ಪಾಸಿಟಿವ್ ಮೂಮೆಂಟ್ ನೋಡ್ಬೋದು. EV ಎಲೆಕ್ಟ್ರಿಕ್ ವೆಹಿಕಲ್ಸ್ ಈ ಥೀಮ್ ತುಂಬ ಹೈ ಗ್ರೋತ್ ಪೊಟೆನ್ಷಿಯಲ್ ಇರೋದು. ಜೊತೆಗೆ ಇಂಡಿಯನ್ ಪಾಪ್ಯುಲೇಷನ್ ಕ್ರೇಜಿಯಾಗಿ ಬೆಳೀತಾ ಇದೆ. ಇವಾಗ ನಿಯರ್ಲಿ 150 crores ಇದೆ ಟೋಟಲ್ ಓವರ್ ಆಲ್ ಇಂಡಿಯನ್ ಪಾಪ್ಯುಲೇಷನ್. ಇವಾಗ ಒಂದು ಹೇಳಿ, ಅರ್ಲಿ 90sಲ್ಲಿ ಯಾವ ಥರ ಇರೋದು ಹೇಳಿ? ಪ್ರತಿ ಒಂದು ಮನೆಗೂ ಒಂದು ಸೈಕಲ್ ಇರೋದು. ಅದಾದಮೇಲೆ 2000ಗೆ ಬರೋಷ್ಟೊತ್ತಿಗೆ ಪ್ರತಿ ಮನೆಯಲ್ಲೂ ಒಂದು 2 ವೀಲರ್ ವೆಹಿಕಲ್ಸ್ ಇರೋದು. 2010 ಆ ಟೈಮ್ಗೆ ಪ್ರತಿ ಮನೆಯಲ್ಲೂ ಒಂದು 4 ವೀಲರ್ ಇರೋದು, 2 ವೀಲರ್ ಇರೋದು. ಇವಾಗ ಯಾವ ಥರ ಆಗಿದೆ ನೀವೇ ಹೇಳಿ? ಪ್ರತಿ ಮನೆಯಲ್ಲೂ ಏನಿಲ್ಲ ಅಂದರೂ 2 2 ವೀಲರ್ಸ್ ಇರುತ್ತೆ, 1 or 2 ಕಾರ್ಸ್ ಇದ್ದೇ ಇರುತ್ತೆ ಪ್ರತಿ ಮನೆಯಲ್ಲೂ. ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಹೆಂಗೆ ಅಂದರೆ ಮುಂಚೆ ಪ್ರತಿ ಮನೆಯಲ್ಲೂ ಒಂದು ಟೆಲಿಫೋನ್ ಇರೋದು. ಅದು ಬರ್ತಾ ಬರ್ತಾ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಫೋನ್ ಬಂದಿದೆ ಅಲ್ಲ, ಅದೇ ಥರ ಈ ವೆಹಿಕಲ್ಸಲ್ಲೂ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು 2 ವೀಲರ್ ಇರುತ್ತೆ ಅಥವಾ 4 ವೀಲರ್ ಇರುತ್ತೆ. ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು 5-10 ಇಯರ್ಸಲ್ಲಿ. ಅದಕ್ಕೋಸ್ಕರ ಪೆಟ್ರೋಲ್ ಮತ್ತು ಡೀಸೆಲ್ನ ತುಂಬ ಬಳಸೋದ್ರಿಂದ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದು ವೆಹಿಕಲ್ನು ಎಲೆಕ್ಟ್ರಿಕಾಗಿ ಟರ್ನ್ ಮಾಡೋದಕ್ಕೆ ಗೌರ್ಮೆಂಟ್ ತುಂಬ ಬೆನಿಫಿಟ್ಸ್ ಕೊಡ್ತಾ ಇದೆ. ಜೊತೆಗೆ ಸಬ್ಸಿಡೀಸ್ ಸಹ ಎಲ್ಲ ಕೊಡ್ತಾ ಇದೆ. ಜೊತೆಗೆ ಗೌರ್ಮೆಂಟ್ ಕಂಪನೀಸ್ಗೆ PLI ಸ್ಕೀಮ್ಸ್ನ ಕೊಡ್ತಾ ಇದೆ. ಈ ನೆಕ್ಸ್ಟ್ 5 ಇಯರ್ಸಲ್ಲಿ ಕಂಪ್ಲೀಟಾಗೆ EV ನೋಡ್ತೀರಾ. ಎಷ್ಟು ಅಂದರೆ ನಿಯರ್ಲಿ 60%ವರೆಗೂ EV ನೋಡ್ತೀರಾ. ಬರೀ 2 ವೀಲರ್ 4 ವೀಲರ್ ಒಂದೇ ಅಲ್ಲ. ಇವಾಗ ಒಂದ್ಸಲ ನೀವು ಹೊರಗಡೆ ಹೋಗಿ ರೋಡ್ ನೋಡಿ, ರೋಡಲ್ಲಿ ಯಾವ ವೆಹಿಕಲ್ಸ್ ಓಡಾಡುತ್ತೋ ಆ ಪ್ರತಿ ಒಂದು ವೆಹಿಕಲ್ನು ಎಲೆಕ್ಟ್ರಿಕ್ ಆಗೇ ಇರುತ್ತೆ. ನಿನ್ನೆ ಯೂನಿಯನ್ ಕ್ಯಾಬಿನೆಟ್ 2 ಮೇಜರ್ ಸ್ಕೀಮ್ಸ್ನ ಅಪ್ರೂವ್ ಮಾಡಿದೆ. ಇದು ಟೋಟಲ್ ವರ್ತ್ 14,355 crores. ಇದರಲ್ಲಿ PM E-Drive ಇದೊಂದು ಸ್ಕೀಮ್. ಇದರಲ್ಲಿ 10,900 crores ಅಪ್ರೂವ್ ಮಾಡಿದ್ದಾರೆ ನೆಕ್ಸ್ಟ್ 2 ಇಯರ್ಸ್ಗೆ. ಈ PM E-Drive ಅಲ್ಲಿ ಎಲ್ಲ ಸೆಗ್ಮೆಂಟ್ಗೂ ಅಲೋಕೇಶನ್ ಇರುತ್ತೆ. ಇದರಲ್ಲಿ 2 ವೀಲರ್ 3 ವೀಲರ್ಗೆ 2,679 crores ಅಪ್ರೂವ್ ಮಾಡಿದ್ದಾರೆ. ಈ ಬಸ್ಸಸ್, ಈ ಟ್ರಕ್ಸ್, ಆಂಬುಲೆನ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿದೆ. ಜೊತೆಗೆ 2,000 crores ಇದರಲ್ಲಿ 74,300 ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ನ ಇನ್ಸ್ಟಾಲ್ ಮಾಡ್ತಾರೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ. ಈ ನ್ಯೂಸ್ ಅಪ್ಡೇಟ್ ಆದಮೇಲೆ ಓಲಾ ಎಲೆಕ್ಟ್ರಿಕ್, ಓ ಎಲೆಕ್ಟ್ರಾ, ಗ್ರೀನ್ ಟೆಕ್, JBM ಆಟೋ, ಇನ್ನೂ ಬೇರೆ ಬೇರೆ ಆಟೋ ಸ್ಟಾಕ್ಸ್, ಆಟೋ ಕಾಂಪೋನೆಂಟ್ ಸ್ಟಾಕ್ ಎಲ್ಲಾನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವತ್ತು ಮಾರ್ಕೆಟಲ್ಲಿ ಸಹ ಆಟೋ ಸೆಗ್ಮೆಂಟ್ ಎಬೌವ್ 2% ಮೂವ್ ಆಗಿದೆ. ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಈ IPO ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 8% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ.
ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ 13%ಗೆ ಮೂವ್ ಆಗಿದೆ. NBCC ಇವತ್ತು ಈ ಕಂಪನಿ ಒಂದು MOU ಸೈನ್ ಮಾಡಿದೆ. MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದೆ MTNL ಜೊತೆ, ಅಂದರೆ ಮಹಾನಗರ್ ಟೆಲಿಫೋನ್ ನಿಗಮ್ ಜೊತೆ. ಈ ಕೊಲಾಬ್ರೇಷನ್ ಏನಕ್ಕಂದ್ರೆ MTNL ಅವ್ರ ಹತ್ರ ಒಂದು 13.88 ಎಕರ್ಸ್ ಲ್ಯಾಂಡ್ ಇದೆ ಡೆಲ್ಲಿಯಲ್ಲಿ, ಇದನ್ನ ಡೆವಲಪ್ ಮಾಡೋದಕ್ಕೆ. ಇದು ಟೋಟಲ್ ಪ್ರಾಜೆಕ್ಟ್ ವರ್ತ್ 1600 crores ಅಂತ ಅಪ್ಡೇಟ್ ಮಾಡಿದ್ದಾರೆ. NBCC ಅವರು ಈ ತರ ಪ್ರಾಜೆಕ್ಟ್ ಬಂದಿದೆ ಅಂತ ಎಕ್ಸ್ಚೇಂಜ್ಗೆ ಫೈಲ್ ಮಾಡಿದ್ಮೇಲೆ NBCC ಸ್ಟಾಕ್ ಇಂಟರ್ಡೇಯಲ್ಲಿ ನಿಯರ್ಲಿ 5%ವರೆಗೂ ಮೂವ್ ಆಯಿತು. ಮತ್ತು MTNL ಸ್ಟಾಕ್ ಕೂಡ 5% ಮೂವ್ ಆಗಿದೆ. ಒನಾಸಾ ಕನ್ಸ್ಯೂಮರ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 5% ಫಾಲ್ ಆಗಿದೆ. ಯಾಕಂದರೆ ಇವತ್ತು ಬೆಳಿಗ್ಗೆ ಒಂದು ಲಾರ್ಜ್ ಟ್ರೇಡ್ ನಡೆದಿದೆ. 10.9% ಈಕ್ವಿಟಿ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಈ ಬ್ಲಾಕ್ ಡೀಲ್ ಟೋಟಲ್ ವರ್ತ್ ಬಂದು 1763 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಡೀಲಲ್ಲಿ ಸೆಲ್ ಮಾಡಿರೋದು XV ಪಾರ್ಟ್ನರ್ಸ್ ಮತ್ತು ಸಿಕೋಯಾ ಕ್ಯಾಪಿಟಲ್ಸ್. ಇವರು ಬಲ್ಕಲ್ಲಿ ಸೇಲ್ ಮಾಡಿರೋದಕ್ಕೆ ಇವತ್ತು ಒನಾಸಾ ಕನ್ಸ್ಯೂಮರ್ 5% ಫಾಲ್ ಆಗಿರೋದು. ಬಜಾಜ್ ಹೌಸಿಂಗ್ ಫಿನಾನ್ಸ್ 3 decades ಆದಮೇಲೆ ಬಜಾಜ್ ಗ್ರೂಪಿಂದ ಒಂದು IPO ಬಂದಿದೆ ಅಂದರೆ ಯಾವ ಥರ ಇರುತ್ತೆ ಹೇಳಿ. ಬಜಾಜ್ ಗ್ರೂಪ್ ಅನ್ನೋದು ತುಂಬ ದೊಡ್ಡ ಕಂಪನಿ, ತುಂಬ ಲೆಗೆಸಿ ಇದೆ. ಈ ಗ್ರೂಪಿಂದ ಒಂದು IPO ಬರ್ತಾ ಇದೆ ಅಂದರೆ ಎಕ್ಸ್ಪೆಕ್ಟೇಷನ್ ಯಾವ ಥರ ಇರುತ್ತೆ ಹೇಳಿ. ಜೊತೆಗೆ ಮಾರ್ಕೆಟಲ್ಲಿ ಯಾವ ಥರ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಹೇಳಿ. ಅದಕ್ಕೆ ಈ IPOಗೆ ಹೈಯೆಸ್ಟ್ ನಂಬರ್ ಆಫ್ ಬಿಡ್ಸ್ ಬಂದಿದೆ ಇಂಡಿಯಾದಲ್ಲಿ ಅಂತ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ. ಈ IPO ಇಶ್ಯೂ ಸೈಜ್ ಎಷ್ಟು ಹೇಳಿ, 6560 crores. ಆದರೆ ಈ IPO ಕ್ಲೋಸಿಂಗ್ಗೆ ಬಂದಿರೋ ಬಿಡ್ಸ್ ಎಷ್ಟು ಗೊತ್ತಾ, 3.24 lakh crores, 67 times ಜಾಸ್ತಿ ಸಬ್ಸ್ಕ್ರೈಬ್ ಆಗಿದೆ. ಜೊತೆಗೆ ಕಂಪನಿ ವ್ಯಾಲ್ಯೂಯೇಷನ್ ಸಹ ಚೆನ್ನಾಗಿದೆ. ಮೇ ಬಿ ಇದು ಸಹ ಒಂದು ರೀಸನ್ ಆಗಿರ್ಬೋದು. ಜೊತೆಗೆ ಪ್ರೈಸ್ ಬ್ಯಾಂಡ್ ಅಟ್ರಾಕ್ಟಿವ್ ಆಗಿದೆ. ಟೋಟಲ್ ಆಗಿ 88.94 lakhs ಅಪ್ಲಿಕೇಶನ್ಸ್ ಬಂದಿದೆ. ನೋಡಬೇಕು, ಲಿಸ್ಟಿಂಗ್ ಗೇನ್ಸ್ ಎಬೋವ್ 80% ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನೀವು ಯಾರಾದರೂ IPO ಅಪ್ಲೈ ಮಾಡಿದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಇದೇ ಥರ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ.